ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ರಾಜ್ಯದಲ್ಲಿ ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟಿದ್ದಾರೆ. ಅದು ಕೂಡ ಕಾಂಗ್ರೆಸ್ನ ಸಂಸದ ಇ ತುಕಾರಾಂ ಮನೆ ಮೇಲೆ ದಾಳಿ ನಡೆದಿದೆ. ಬಳ್ಳಾರಿ ಜಿಲ್ಲೆ ಸಂಡೂರಿನಲ್ಲಿರುವಂತಹ ಇ ತುಕಾರಾಂ ಮನೆ ಮೇಲೆ ದಾಳಿಯಾಗಿದೆ. ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣದ ಕಾರಣಕ್ಕಾಗಿಯೇ ಈ ದಾಳಿ ನಡೆದಿದೆ ಅಂತ ಈಗ ಸದ್ಯಕ್ಕೆ ಬಂದಿರುವ ಮಾಹಿತಿ. ಸಂಸದ ಇ ತುಕಾರಾಂ ಮನೆ ಮೇಲೆ ದಾಳಿ ನಡೆಸಿ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಶೋಧ ಕಾರ್ಯ ಮುಂದುವರಿತಾ ಇದೆ. ಇಡಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಅವರಿಗೆ ಸಂಬಂಧಪಟ್ಟಂತ ನಿವಾಸಿಗಳ ಮೇಲೆ, ಕಚೇರಿಗಳ ಮೇಲೆ ದಾಳಿ ಮಾಡಿದ್ದಾರೆ. ನಿಮಗೆ ಗೊತ್ತಿದೆ, ವಾಲ್ಮೀಕಿ ಹಗರಣದಲ್ಲಿ ನಡೆದಿರುವಂಥ ಬಹುಕೋಟಿ ಹಗರಣದ ಕಾರಣಕ್ಕಾಗಿಯೇ ನಾಗೇಂದ್ರ ಮಾಜಿ ಮಂತ್ರಿ ಜೈಲಿಗೆ ಹೋಗಿದ್ರು. ಅದು ಬಹಳ ದೊಡ್ಡ ವ್ಯಾಪ್ತಿಗೂ ಕೂಡ ಹೋಯಿತು. ಯಾಕೆಂತ ಹೇಳಿದ್ರೆ ವಾಲ್ಮೀಕಿ ನಿಗಮದ ಹಗರಣದ ಬಗ್ಗೆ ಅಲ್ಲಿನ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಮಾತ್ರವಲ್ಲ, ಎಷ್ಟೊಂದು ಕೋಟಿ ಅವ್ಯವಹಾರ ಆಗಿದೆ ಅನ್ನೋದನ್ನು ಡಿಟೇಲ್ ಆಗಿ ಪತ್ರ ಬರೆದು ಆತ್ಮಹತ್ಯೆನ ಮಾಡಿಕೊಂಡಿದ್ರು. ಆನಂತರದಲ್ಲಿ ತನಿಖೆಯನ್ನು ಚುರುಕುಗೊಳಿಸಿದ್ದಂಥ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಬಿ ನಾಗೇಂದ್ರ ಅವರನ್ನು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ರು. ಮಾತ್ರವಲ್ಲದೆ ಆನಂತರದಲ್ಲಿ ಅವರು ಮಂತ್ರಿಗಿರಿಯನ್ನು ಕಳೆದುಕೊಂಡರು. ಜೈಲುವಾಸವನ್ನು ನಾಗೇಂದ್ರ ಅನುಭವಿಸಬೇಕಾಯಿತು. ಇಲ್ಲಿವರೆಗೂ ಕೂಡ ಶಾಸಕರಾಗಿ ಉಳಿದುಕೊಂಡಿದ್ದಾರೆ. ಮಂತ್ರಿಗಿರಿಯ ಭಾಗ್ಯ ಮತ್ತೆ ಸಿಕ್ಕಿಲ್ಲ. ಇದೀಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇ ತುಕಾರಾಂ ಮನೆಯ ಮೇಲೆ ದಾಳಿಯಾಗಿದೆ. ಸಂಸದ ಇ ತುಕಾರಾಂ ಅವರ ಮನೆ ಮೇಲೆ ದಾಳಿ ಯಾಕಾಗಿದೆ ಅನ್ನೋದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಯಾಕೆಂತ ಹೇಳಿದ್ರೆ ಅವರು ಸಂಡೂರಿನ ಶಾಸಕರಾಗಿದ್ದಂಥವರು. ಆನಂತರದಲ್ಲಿ ರಾಜೀನಾಮೆ ಕೊಟ್ಟು ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಲೋಕಸಭೆಯಿಂದ ಸ್ಪರ್ಧೆ ಮಾಡಿದಂಥವರು. ಲೋಕಸಭೆ ಚುನಾವಣೆಯಲ್ಲಿ ಬಹಳ ದೊಡ್ಡ ಮಟ್ಟದ ಗೆಲುವನ್ನು ಕಂಡಿದ್ದಾರೆ. ಆದರೆ ಆರೋಪಗಳು ನಾನು ಹೇಳ್ತಿರುವಂಥದ್ದು, ಇಲ್ಲಿವರೆಗೂ ಕೂಡ ಅದಕ್ಕೆ ಪೂರಕವಾದ ಸಾಕ್ಷಿಗಳಿಲ್ಲ. ವಾಲ್ಮೀಕಿ ನಿಗಮದ ಹಣ ಇಲ್ಲಿ ಬಳಕೆ ಆಗಿದೆ ಅಂತ ಕೆಲವಷ್ಟು ಜನ ಆರೋಪ ಮಾಡ್ತಾ ಇದ್ರು. ಇನ್ನು ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ, ಕಂಪ್ಲಿ ಶಾಸಕ ಗಣೇಶ್ಗೂ ಕೂಡ ಇಡಿ ಶಾಕ್ ಕೊಟ್ಟಿದೆ. ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿಯ ಮನೆ ಮೇಲೂ ಕೂಡ ದಾಳಿ ಆಗಿದೆ. ಇನ್ನೊಂದು ಕಡೆ ಜೆ.ಸಿ. ಗಣೇಶ್ ಮನೆ ಮೇಲೂ ಕೂಡ ದಾಳಿ ಆಗಿದೆ. ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇಡಿ ಅಧಿಕಾರಿಗಳು 10ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ದಾಳಿ ನಡೆಸಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಜೆ.ಎನ್. ಗಣೇಶ್ ಮನೆ ಮೇಲೂ ಕೂಡ. ಬಳ್ಳಾರಿಯ ಶಾಸಕ ನಾರಾ ಭರತ್ ರೆಡ್ಡಿ, ಕಂಪ್ಲಿ ಶಾಸಕ ಜೆ.ಎನ್. ಗಣೇಶ್, ಸಂಡೂರಿನ ನಿವಾಸವನ್ನು ಹೊಂದಿರುವಂಥ ಬಳ್ಳಾರಿಯ ಲೋಕಸಭಾ ಕ್ಷೇತ್ರದ ಸದಸ್ಯ ಇ ತುಕಾರಾಂ, ಈ ಮೂವರ ನಿವಾಸಗಳ ಮೇಲೆ ದಾಳಿ ನಡೆಸಿ ಅಧಿಕಾರಿಗಳು ತಪಾಸಣೆ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ, ಹೇಗೆ ಲಿಂಕನ್ನು ಇಲ್ಲಿ ಹೊಂದಿದ್ದಾರೆ ಅನ್ನೋದು ನಿಗೂಢವಾಗಿ ಉಳಿದುಕೊಂಡಿದೆ. ವಾಲ್ಮೀಕಿ ಹಗರಣಕ್ಕೂ ಈ ಮೂವರಿಗೂ ಹೇಗೆ ಸಂಬಂಧ? ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿದ್ದಂಥವರು ಬಿ ನಾಗೇಂದ್ರ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿಯೂ ಆಯಿತು. ಈಗಲೂ ಕೂಡ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಇಲ್ಲಿ ಜೆ.ಎನ್. ಗಣೇಶ್ದೇನು ಪಾತ್ರ, ನಾರಾ ಭರತ್ ರೆಡ್ಡಿದೇನು ಪಾತ್ರ, ತುಕಾರಾಮ್ದೇನು ಪಾತ್ರ, ಇದೆಲ್ಲವೂ ಕೂಡ ತನಿಖೆಯ ನಂತರವಷ್ಟೇ ಗೊತ್ತಾಗಬೇಕಾಗಿದೆ. ಸದ್ಯಕ್ಕೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಇಲ್ಲಿಯವರೆಗೂ ಯಾರನ್ನೂ ಬಂಧನಕ್ಕೊಳಪಡಿಸಿರುವಂಥ, ಅರೆಸ್ಟ್ ಮಾಡಿರುವಂಥ, ವಶಕ್ಕೆ ತೆಗೆದುಕೊಂಡಿರುವಂಥ ಮಾಹಿತಿ ಲಭ್ಯವಾಗಿಲ್ಲ. ಆದರೆ ದಾಳಿ ನಡೆಸಿ ದಾಖಲೆಗಳನ್ನು ಜಾಲಾಡ್ತಾ ಇದ್ದಾರೆ. ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ನೋಡಿ, ಬಾಗಿಲನ್ನು ಮುಚ್ಚಿ ವಿಚಾರಣೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಶಾಸಕ ನಾರಾ ಭರತ್ ರೆಡ್ಡಿಯ ಮನೆ ಬಾಗಿಲನ್ನು ಕ್ಲೋಸ್ ಮಾಡಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಮಾಜಿ ಸಚಿವ ನಾಗೇಂದ್ರ ಪಿಎ ಮನೆಯಲ್ಲಿ ಡೈರಿ ಸಿಕ್ಕಿತ್ತಂತೆ. ಆ ಡೈರಿಯ ವಿಚಾರವಾಗಿ ಇಲ್ಲಿ ಚರ್ಚೆ ಆಗ್ತಾ ಇದೆ. ಅದೇ ಡೈರಿ ಈ ದಾಳಿಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಹೇಗೆ ಅದರ ಲಿಂಕ್ ಇದೆಯೋ ಗೊತ್ತಿಲ್ವಾ? ವಾಲ್ಮೀಕಿ ನಿಗಮದ ಅಕ್ರಮ ಆರೋಪ ಇದೆಯಲ್ಲ, ಆ ವಿಚಾರಣೆ, ಡೈರಿಯ ಎಂಟ್ರಿ ಇದೀಗ ಇಡಿ ಎಂಟ್ರಿ ಆಗಿದೆ. ಆ ಕಾರಣಕ್ಕಾಗಿ ಹೀಗಾಗಿ ಮನೆ ಕೆಲಸದ ಮಹಿಳೆ ತನ್ನ ಒಳಗೆ ಬಿಟ್ಟುಕೊಂಡಿದ್ದಾರೆ. ಭದ್ರತಾ ಸಿಬ್ಬಂದಿ ಅಧಿಕಾರಿಗಳಿಂದ ಪರ್ಮಿಷನ್ ತೆಗೆದುಕೊಂಡು ಹೋದ ಆ ಮಹಿಳೆ, ಅಂದರೆ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಮಹಿಳೆಯೂ ಕೂಡ, ಯಾರಿದ್ದಾರೋ ಮನೆಯಲ್ಲಿ ಎಲ್ಲರೂ ಕೂಡ ಇರಬೇಕಲ್ಲ. ಆ ಸಂದರ್ಭದಲ್ಲಿ ಮನೆ ಕೆಲಸ ಮಾಡ್ತಾ ಇದ್ದಂಥ ಮಹಿಳೆ, ಸರ್ ನಾನು ಮನೆ ಕೆಲಸಕ್ಕೆ ಬಂದಿದ್ದೀನಿ, ನನ್ನನ್ನು ವಿಚಾರಣೆಗೆ ಒಳಪಡಿಸುವಂಥ ಅವಶ್ಯಕತೆ ಇಲ್ಲ, ನನ್ನನ್ನು ಬಿಟ್ಟುಬಿಡಿ ಅಂತ ಕೇಳಿಕೊಂಡಾಗ ಇಡಿ ಅಧಿಕಾರಿಗಳು ಸರಿ ಅಂಥೇಳಿ ಮನೆ ಕೆಲಸದ ಆಕೆಯನ್ನು ಬಿಟ್ಟು ಕಳಿಸಿದ್ದಾರೆ. ಇಲ್ಲಿ ಬಿ ನಾಗೇಂದ್ರ ಅವರ ಪಿಎ ಮನೆಯಲ್ಲಿ ಸಿಕ್ಕಂಥ ಡೈರಿಯ ಜಾಡು ಹಿಡಿದು ಹೊರಟಿರುವಂಥ ಇಡಿ ಅಧಿಕಾರಿಗಳ ತಂಡ ತನಿಖೆಯನ್ನು ತೀವ್ರಗೊಳಿಸ್ತಾ ಇದೆ.
ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ಕೊಡ್ತಾರೆ. ಸಿದ್ದು, ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಬಿ ನಾಗೇಂದ್ರ ಸಚಿವ ಸ್ಥಾನವನ್ನು ಕಳೆದುಕೊಂಡರು, ಜೈಲುವಾಸವನ್ನು ಅನುಭವಿಸಿ ಬಂದರು. ಇದೀಗ ಈ ಮೂವರಿಗೆ ಹೇಗೆ ಅದು ಲಿಂಕ್ ತೆಗೆದುಕೊಳ್ತಾ ಇದೆ? ಇಲ್ಲಿವರೆಗಿನ ಮಾಹಿತಿಯ ಪ್ರಕಾರ ಏನು ಅಪ್ಡೇಟ್ ಸಿಗ್ತಾ ಇದೆ? ಈ ದಾಳಿಯ ವೇಳೆ ವಾಲ್ಮೀಕಿ ನಿಗಮಕ್ಕೂ ಈ ಮೂವರಿಗೂ ಹೇಗೆ ಸಂಬಂಧವನ್ನು ಕಲ್ಪಿಸಲಾಗ್ತಾ ಇದೆ, ಅಥವಾ ಹೇಗೆ ಈ ಪ್ರಕರಣವನ್ನು ನೋಡಬೇಕಾಗತ್ತೆ ಅಂತ? ಖಂಡಿತವಾಗ್ಲೂ ದಶರಥ್, ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣ ಏನಾಯ್ತು, ಈ ಹಗರಣದಲ್ಲಿ ಮಾಜಿ ಸಚಿವರಾಗಿರುವಂತಹ ಬಿ ನಾಗೇಂದ್ರ ಅವರು ಇದಕ್ಕೆ ಪ್ರಮುಖ ಕಾರಣ ಆದ್ರು ಅಂತ ಹೇಳ್ಬಿಟ್ಟು ಇವರ ಮೇಲೆ ಆರೋಪ ಕೂಡ ಇತ್ತು. ಆ ಆರೋಪದ ಮೇಲೆ ಅವರು ಜೈಲಲ್ಲಿ ಕೂಡ ಇದ್ರು, ಮತ್ತೆ ಬೇಲ್ ಮುಖಾಂತರ ಮತ್ತೆ ಹೊರಗಡೆ ಕೂಡ ಬಂದಿರುವಂತದ್ದು ಕೂಡ ಇದೆ. ಆದ್ರೆ ಈಗ ಇಡಿ ಅವರ ಮಾಹಿತಿ ಪ್ರಕಾರ ನೋಡಿದ್ರೆ ವಾಲ್ಮೀಕಿ ಹಗರಣದ ಹಣ ಹಂಚಿಕೆ ಕುರಿತು ನಾಗೇಂದ್ರ ಸೇರಿ ಅವರ ಪಿ ಎ ಅವ್ರ ಜೊತೆಗೆ ಡೈರಿ ಆಗಿರ್ಬೋದು, ಕೆಲವೊಂದಿಷ್ಟು ಮಾಹಿತಿಗಳನ್ನ ಅಲ್ಲಿ ಕಲೆ ಹಾಕಿರುವಂತಹ ಸಂದರ್ಭದಲ್ಲಿ ಮಹತ್ವವಾಗಿ ಈ ಘಟನೆಯನ್ನು ಗಮನಿಸ್ತಾ ಹೋದ್ರೆ ಪಿ ಎ ಅವರ ಡೈರಿಯಲ್ಲಿ ಒಂದು ಮಾಹಿತಿ ಕೂಡ ಅವರಿಗೆ ಲಭ್ಯವಾಗಿತ್ತು ಅನ್ನುವಂಥದ್ದು ಕೂಡ ತಿಳಿದು ಬಂದಿದೆ. ಇದರ ಜೊತೆಯಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ 3 ಶಾಸಕರಿಗೆ ಆಗ್ಲೇ ಇಡಿಗೆ ಒಳಗಾಗಿದ್ದಾರೆ. ಇಡಿ ಅಧಿಕಾರಿಗಳು ಅವರ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಪ್ರತಿಯೊಬ್ಬರು ಮನೆಯ ಮೇಲೆ 10 ಜನ ಅಧಿಕಾರಿಗಳು ಕೂಡ ದಾಳಿ ಮಾಡಿರುವಂತದ್ದು. ಪ್ರತಿಯೊಂದು ಮನೆಯಲ್ಲಿ ಯಾವ ರೀತಿಯಾಗಿರುವಂತಹ ದಾಖಲಾತಿಗಳು ಸಿಗ್ಬಹುದಾ ಅಂತ ಹೇಳ್ಬಿಟ್ಟು ಸಾಕಷ್ಟು ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಕಂಪನಿಯ ಶಾಸಕರು ಕೂಡ ಮನೆಯಲ್ಲಿದ್ರು, ಕಾರ್ಯಕರ್ತರ ಜೊತೆಗೆ ಮಾತನಾಡ್ತಾ ಇದ್ರು. ದಿಢೀರನೆ ಗಣೇಶ್ ಕೂಡ ಶಾಕ್ ಆಗುವಂತದ್ದು. ಅವರ ಮನೆಗೆ 10 ಜನ ಅಧಿಕಾರಿಗಳು ಕಾರಲ್ಲಿ ದಿಢೀರ್ ಅಂತ ಇಳಿತಾರೆ. ಅವರ ಮನೆಯಲ್ಲಿ ಇರುವಂತ ಅಲ್ಲಿ ಕೆಲಸಕ್ಕೆ ಇರುವಂತ ಒಬ್ಬರನ್ನು ಕೂಡ ಹೊರಗಡೆ ಕಳಿಸದೆ ಅವ್ರನ್ನ ಗೇಟ್ ಒಳಗಡೆ ಕೂಡ ಲಾಕ್ ಮಾಡಲಾಗತ್ತೆ. ಅಲ್ಲಿಯ ಪ್ರತಿ ಹಂತದಲ್ಲಿ ಕೂಡ ದಾಖಲಾತಿಗಳನ್ನ ಇಡಿ ಅವರು ಪರಿಶೀಲನೆ ಮಾಡಿದ್ರು. ತದನಂತರ ಬಳ್ಳಾರಿ ನಗರದ ಶಾಸಕರಾಗಿರುವಂತಹ ಭರತ್ ರೆಡ್ಡಿ ಅವರ ಮನೆ ಮೇಲೆ ದಿಢೀರಿನ ಅಲ್ಲಿ ಕೂಡ ದಾಳಿ ಮಾಡಲಾಗತ್ತೆ. ಅಲ್ಲಿ ಇರುವಂತ ಮನೆ ಒಳಗಡೆ ಇರುವಂತ ಒಬ್ಬರನ್ನು ಕೂಡ ಹೊರಗಡೆ ಬಿಟ್ಟಿಲ್ಲ. ಮತ್ತು ಯಾರಾದ್ರೂ ಮನೆ ಒಳಗಡೆ ಬರ್ಬೇಕಾದ್ರೆ ಅಲ್ಲಿ ಅಧಿಕಾರಿಗಳನ್ನ ಕೇಳ್ಕೊಂಡೆ ಒಳಗಡೆ ಬರೋದಕ್ಕೆ ಕೂಡ ಅಲ್ಲಿ ಮಾಡ್ಕೊಂಡಿರುವಂತದ್ದು. ಮತ್ತು ಈಗಾಗ್ಲೇ ಸಾಕಷ್ಟು ಆ ಮನೆಯಲ್ಲಿ ಏನೆಲ್ಲ ದಾಖಲಾತಿಗಳಿವೆ ಆ ದಾಖಲಾತಿಗಳನ್ನ ಇಡಿ ಕೂಡ ಪರಿಶೀಲನೆ ಮಾಡ್ತಾ ಇದೆ. ಒಂದು ಇದೆಲ್ಲವನ್ನ ಸುತ್ತು ನೋಡ್ತಾ ಹೋದ್ರೆ ಏನು ಚುನಾವಣೆ ಇತ್ತು, ಲೋಕಸಭಾ ಚುನಾವಣೆ ಇತ್ತು, ಮತ್ತೆ ಈ ಚುನಾವಣೆಗಳಲ್ಲಿ ಇಲ್ಲಿ ಏನಾದ್ರೂ ಈ ಹಣ ಏನಾದ್ರೂ ಬಳಕೆ ಆಗಿದೆಯಾ, ನಮಗೆ ಏನಾದ್ರೂ ಮಾಹಿತಿಗಳು ಸಿಗ್ಬಹುದಾ ಅಂತ ಹೇಳ್ಬಿಟ್ಟು ಮಾಹಿತಿ ಮೇರೆಗೆ ಈಗ ಇಡಿ ಅವರು ಕೂಡ ದಾಳಿ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಸದ್ಯ ಈಗಾಗಲೇ ಅಧಿಕಾರಿಗಳು ಸಾಕಷ್ಟು ಅಲ್ಲಿ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಈ ದಾಖಲಾತಿಗಳ ಪ್ರಶ್ನೆಯಲ್ಲಿ ಬಹಿರಂಗ ಆಗುವಂತದ್ದು ಕೂಡ ಇದೆ ಅಂತ ಹೇಳ್ಬೋದು ದಶರಥ್. ಇದರ ಜೊತೆಗೆ ನೋಡಿ, ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಎಲ್ಲಿ ಬಳಕೆ ಆಯಿತು ಅಂತ ಹೇಳಿದ್ರೆ ಕೆಲವಷ್ಟು ವಾದಗಳಿದ್ದಾವೆ. ಅದು ಸತ್ಯ ಅಂತ ನಾವು ಈ ಕ್ಷಣಕ್ಕೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಚುನಾವಣೆಗೆ ಬಳಕೆ ಆಯಿತು, ಲೋಕಸಭೆ ಚುನಾವಣೆಯಲ್ಲಿ ಫಂಡಿಂಗ್ ಆಗಿದ್ದು ವಾಲ್ಮೀಕಿ ನಿಗಮದ ಹಗರಣದ ಆರೋಪದಲ್ಲಿ ಸಿಕ್ಕಂತ ದುಡ್ಡು ಇಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ, ಆ ವಿಚಾರಕ್ಕೆ ಏನಾದರೂ ತುಕಾರಾಮ್ ಮನೆಗೆ ಈ ದಾಳಿ ಲಿಂಕ್ ಆಗುವ ಸಾಧ್ಯತೆಗಳಿದಾವ, ಅಥವಾ ಡೈರಿಯಲ್ಲಿ ಇವರ ಹೆಸರುಗಳು ಬರೆದಿದ್ದಾರೆ ಎನ್ನುವ ಕಾರಣಕ್ಕಾಗಿ ಈ ದಾಳಿನ? ಖಂಡಿತವಾಗ್ಲೂ ದಶರಥ್ ಇದನ್ನ ಗಮನಿಸಬೇಕಾಗತ್ತೆ. ಯಾಕಂದ್ರೆ ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣ ಆದ ಬೆನ್ನಲ್ಲೇ ಇಲ್ಲಿ ಚುನಾವಣೆಗಳು ಕೂಡ ನಡೀತು. ಲೋಕಸಭಾ ಚುನಾವಣೆ ಆದಂತಹ ಸಂದರ್ಭದಲ್ಲಿ ಆಗ್ಲೇ ಕೂಡ ವಾಲ್ಮೀಕಿ ಹಗರಣದಲ್ಲಿ ಇಷ್ಟು ದುಡ್ಡು ಹಗರಣ ಆಗಿದೆ ಅಂತ ಹೇಳ್ಬಿಟ್ಟು ಆರೋಪ ಕೂಡ ಆಯ್ತು. ಆರೋಪದ ಬೆನ್ನಲ್ಲೇ ಅನೇಕ ಕ್ಷೇತ್ರಗಳಲ್ಲಿ ಕೂಡ ಶಾಸಕರು ಗೆಲುವಾಗಿರುವಂತದ್ದು, ಮತ್ತು ಬಳ್ಳಾರಿಯಲ್ಲೂ ಕೂಡ ಅನೇಕ ಕಾಂಗ್ರೆಸ್ ಶಾಸಕರ ಗೆಲುವಾಗಿದ್ದಾರೆ. ಇದರ ಜೊತೆಯಲ್ಲಿ ಕಳೆದ ಬಾರಿ ಮತ್ತೆ ಲೋಕಸಭಾ ಚುನಾವಣೆ ಕೂಡ ಆಯ್ತು, ಉಪಚುನಾವಣೆ ಆಯ್ತು. ಇನ್ನು ಉಪಚುನಾವಣೆಯಲ್ಲಿ ಕೂಡ ಈ ತುಕಾರಾಮ್ ಅವರ ಪತ್ನಿ ಕೂಡ ಇಲ್ಲಿ ಗೆಲ್ಲುವಂತದ್ದಾಗಿರ್ಬೋದು. ಗೆದ್ದಾದ ಮೇಲೆ ಅದರ ಜೊತೆಯಾಗಿ ಇಲ್ಲಿ ಏನಾದ್ರೂ ಚುನಾವಣೆಯ ಸಂದರ್ಭದಲ್ಲಿ ವಾಲ್ಮೀಕಿ ಹಗರಣ ಏನಾಯ್ತು, ಹಗರಣದಲ್ಲಿ ಇಲ್ಲಿ ಈ ಹಣವನ್ನು ಏನಾದ್ರೂ ಬಳಕೆ ಮಾಡಿತ್ತಾ ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ಇದರ ಜೊತೆಯಾಗಿ ಇಡಿ ಕೂಡ ಒಂದು ಮಾಹಿತಿಯನ್ನ ತೆಗೆದುಕೊಳ್ಳಲಾಗುತ್ತೆ. ವಾಲ್ಮೀಕಿ ಹಗರಣದಲ್ಲಿ ಆದ ಬೆನ್ನಲ್ಲಿ ಏನು ಬಿ ನಾಗೇಂದ್ರ ಅವರ ಏನು ಪಿ ಎ ಏನಿದ್ರು, ಪಿ ಎ ಅವರ ಡೈರಿಯಲ್ಲೂ ಕೂಡ ಒಂದು ಮಹತ್ವದ ಮಾಹಿತಿಯನ್ನ ತೆಗೆದುಕೊಂಡಿದ್ರು ಅನ್ನುವಂಥದ್ದು ಕೂಡ ಈಗ ತಿಳಿದು ಬರ್ತಾ ಇದೆ. ಇದೆಲ್ಲವನ್ನ ಗಮನಿಸಿರುವಂತ ಇಡಿ ಅಧಿಕಾರಿಗಳು ಈಗಾಗಲೇ ಅವರ ಮನೆ ಮೇಲೆ ದಾಳಿಯನ್ನ ಕೂಡ ಮಾಡಲಾಗಿರುವಂತದ್ದು. ಅಲ್ಲಿ ಯಾವ್ದಾದ್ರು ದಾಖಲಾತಿಗಳನ್ನ ಸಿಗುತ್ತೆ ಅನ್ನುವಂಥದ್ದು ಅವರ ಮೇರೆಗೆ ಮೇಲೆ ದಾಳಿ ಮಾಡಿದ್ದಾರೆ. ಈಗಾಗಲೇ 3 ಶಾಸಕರ ಮನೆಯ ಮೇಲೆ ಮತ್ತು ಅವರ ಅಧಿಕಾರಿಗಳನ್ನ ಕರೆದುಕೊಂಡು 10 ಜನ ಭಾಗಗಳಾಗಿ ಟೀಮ್ಗಳನ್ನ ಮಾಡಿ ಈಗಾಗಲೇ ಶೋಧ ಕಾರ್ಯ ಕೂಡ ನಡೆಸ್ತಾ ಇದ್ದಾರೆ. ಅಧಿಕಾರಿಗಳ ಪರ್ಮಿಷನ್ ಇಲ್ಲದೆ ಯಾರು ಕೂಡ ಒಳಗಡೆ ಹೋಗದೆ ಮತ್ತು ಬರದೇ ಇರುವ ಹಾಗೆ ಎಲ್ಲವನ್ನ ರೆಡಿ ಮಾಡಿಕೊಂಡು ಈಗ ಇಡಿ ಅಧಿಕಾರಿಗಳು ಕೂಡ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಾ ಇರುವಂತದ್ದು. ದರ್ಶನ್, ಥ್ಯಾಂಕ್ ಯು ಸಿದ್ದು ನಿಮ್ಮೆಲ್ಲ ಮಾಹಿತಿಗೆ.
ಬೆಂಗಳೂರಿನಲ್ಲಿ